ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕನ್ನಡತಿ ಜೈಸಲ್ಮರಲ್ಲಿ. ನಾನೀಗ ಕುಲ್ದಾರ ಗೋಸ್ಟ್ ವಿಲೇಜ್ಗೆ ಬಂದಿದ್ದೀನಿ ಗೈಸ್. ಈ ಊರಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, 3 ಶತಮಾನಗಳ ಹಿಂದೆ ಈ ಊರು ಒಂದು ಪ್ರಸಿದ್ಧ ಪಟ್ಟಣವಾಗಿತ್ತಂತೆ. ಆದ್ರೆ ಈಗ ಒಂದು ನಿಗೂಢ ಜಾಗವಾಗಿ ಉಳ್ಕೊಂಡ್ಬಿಟ್ಟಿದೆ. ಇದ್ರ ಮಿಸ್ಟ್ರಿ ಇಲ್ಲಿ ತನಕನೂ ಯಾರಿಗೂ ಏನೂ ಗೊತ್ತೇ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, 1291ರಲ್ಲಿ ಇದನ್ನ ದ ಪಿಲ್ವಾಲ್ ಬ್ರಾಹ್ಮಿನ್ಸ್ ಅವರು ಸ್ಥಾಪಿಸಿದ್ರು. ಮತ್ತೆ ಒಂದ್ ರಾತ್ರಿ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತಂದ್ರೆ, ಈ ಊರಲ್ಲಿರೋ ಜನ ಮತ್ತೆ ಸುತ್ತಮುತ್ತಲಿರೋ 83 ಹಳ್ಳಿಗಳಲ್ಲಿ ಇರೋ ಜನ ಇದ್ದಕ್ಕಿದ್ದಂತೆ ಮಾಯ ಆಗೋದ್ರಂತೆ. ಎಲ್ಲೋದ್ರು ಏನಾದ್ರು ಅಂತ ಇಲ್ಲಿ ತನಕನೂ ಯಾರಿಗೂ ಗೊತ್ತಿಲ್ಲ. ಇನ್ನೂ ನಿಮ್ಗೆ ಈ ಊರಿನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ಯಾ? ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಷ್ಟು ಚೆನ್ನಾಗಿದೆ ಕತೆ ಕೇಳಕ್ಕೆ ಅಂತಂದ್ರೆ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರಲ್ವಾ? ಹಾಗಿದ್ರೆ ಬನ್ನಿ ಹೋಗಿ ನೋಡೋಣ ಏನಿದೆ, ಹೇಗಿದೆ ಈ ಹಳ್ಳಿ, ಯಾಕೆ ಈ ತರ ಆಯ್ತು ಎಲ್ಲ ನೋಡೋಣ. ಬಿಫೋರ್ ದಟ್ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಟು ಲೈಕ್ ಮೈ ವಿಡಿಯೋಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕುಲ್ದಾರ ಈ ಒಂದು ನಿಗೂಢ ಹಳ್ಳಿ ಸುಮಾರು 25 ಕಿಲೋಮೀಟ್ರ್ ದೂರದಲ್ಲಿದೆ ಜೈಸಲ್ಮರ್ ಸಿಟಿಯಿಂದ. ಸೊ ಇಲ್ಲಿಗೆ ಐದರ್ ನಿಮ್ಮ ಓನ್ ವೆಹಿಕಲಲ್ಲಿ ಬರ್ಬೋದು, ಇಲ್ಲ ಆಟೋ ತೊಗೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಟಿಕೆಟು ಒಬ್ಬರಿಗೆ 50 ರೂಪಾಯಿ ಆ ಥರ ಇರುತ್ತೆ. ಸೊ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೊಬೇಕಾಗತ್ತೆ. ತೊಗೊಂಬಿಟ್ಟು ಹಾಗೆ ಒಳಗೆ ಹೋದ್ವಿ. ಸೊ ಇದು ಒಂದು ನೀವೇನು ನೋಡ್ತಿದ್ದೀರಾ, ಇದು ಒಂದು ಎಂಟ್ರೆನ್ಸು. ಸಿನ್ಸ್ ಇಟ್ ವಾಸ್ ಅ ವೀಕೆಂಡ್ ಸ್ವಲ್ಪ ಜನ ತುಂಬಾ ಇದ್ದರು. ಆ್ಯಂಡ್ ಇಲ್ಲೇನು ಕಾಣ್ತಿದ್ದಲ್ಲ, ಇದೆಲ್ಲ ಪಾಳು ಬಿದ್ದಿರೋ ಮನೆಗಳು ಗೈಸ್. ಸೊ ಸುಮಾರು 3 ಶತಮಾನಗಳ ಹಿಂದೆ ಕಟ್ಟಿರೋ ಮನೆಗಳು ನೋಡಿ ಇನ್ನೂ ಹಾಗೆ ಇದ್ದಾವೆ. ನೋಡಿ ಗೈಸ್ ಹೇಗಿದೆ ಅಂತ. ಓ ಮೈ ಗಾಡ್, ಸೈಕಾಗಿದೆ ಗೈಸ್. ಗೊತ್ತಲ್ಲಿ ಒಂದ್ಸತಿ ರಾತ್ರಿ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೇಗಿರುತ್ತೆ ಅಂತ. ಆದ್ರೆ ರಾತ್ರಿ ಹೊತ್ತು ಬಿಡಲ್ವಂತೆ. ಸೊ ಸೈಲೆಂಟ್ ಆಗಿದೆ ಗುರು, ಯಾರು ಇಲ್ಲ ಇಲ್ಲಿ. ಇದ್ರ ಕೂಡ ಏನಂತ ತಿಳ್ಕೋಬೇಕು. ಓ ಮೈ ಗಾಡ್, ನೋಡಿ ಗೈಸ್. ನಾನು ಒಬ್ಳೆ ಒಂಟಿ ಪಿಶಾಚಿ ತರ ತಿರುಗ್ತಾ ಇದ್ದೀನಿ ಇಲ್ಲಿ ಬಂದು. ಮೊದ್ಲೇ ಹಾಂಟೆಡ್ ವಿಲೇಜ್ ಅಂತ ಬೇರೆ ಹೇಳ್ತಾವ್ರೆ. ಅಬ್ಬಾ ಅಯ್ಯೋ ಅಪ್ಪ, ಒಂಥರ ಅಡ್ವೆಂಚರಸ್ ಆಗಿದೆ ಗುರು ಇದು. ಇಲ್ಲೆಲ್ಲೋ ಹತ್ತೋದಿದೆ, ಹತ್ಬಿಟ್ಟು ಹೋದ್ರು ಹೋಗೋಣ. ನೋಡಿ ಸುತ್ತಮುತ್ತಲೇನ ಏನಕ್ಕೆ ಇಲ್ಲಿರೋ ಜನ ಎಲ್ಲ ನಿಗೂಢವಾಗಿ ಮಾಯ ಆದ್ರು ಅಂತಂದ್ರೆ, ಒಂದ್ ಟೈಮಲ್ಲಿ ಈ ಸಲೀಂ ಸಿಂಗ್ ಅಂತ ದ ಪವರ್ಫುಲ್ ಮಿನಿಸ್ಟರ್ ಆಫ್ ಜೈಸಲ್ಮರ್, ಈ ಅಪ್ಪ ಈ ಕುಲ್ದಾರ ವಿಲೇಜ್ ಹೆಡ್ ಇರ್ತಾರಲ್ಲ ಅವ್ರ ಮಗಳನ್ನ ಇಷ್ಟಪಡ್ತೀನಂತೆ. ಆದ್ರೆ ಅವಳ ಮಗಳಿಗೆ ಇಷ್ಟ ಇರ್ಲಿಲ್ಲ. ಒಂದಿನ ಏನಾಯ್ತಂತಂದ್ರೆ, ಲೈಕ್ ಅವ್ನ ಹಿಂಸೆ ತಡ್ಕೊಳ್ಳಾರ್ದಲೆ ಈ ಹಳ್ಳಿ ಜನ ಮತ್ತೆ ಅವ್ರ ಮಗಳು ಎಲ್ಲ ಒಟ್ಟಿಗೆ ಮಾಯ ಆಗ್ಬಿಟ್ರಂತೆ ಗೈಸ್. ಸೊ ಆ ಮಾಯ ಆಗಿ ಆಮೇಲೆ ಅದೆಲ್ಲೋದ್ರು ಏನ್ ಕತೆನೋ. ಮತ್ತೆ ಅವ್ರ ಹೋಗೋದಲ್ದೇನೆ ಈ ಊರಿಗೆ ಯಾರೇ ಬಂದ್ರು ತುಂಬಾ ದಿನ ಇರಲ್ಲ ಅಂತ ಶಾಪ ಹಾಕ್ಬಿಟ್ಟು ಹೋದ್ರಂತೆ. ಸೊ ಅವತ್ತಿಂದ ಈ ಊರೊಂಥರ ನಿಗೂಢವಾಗೇ ಉಳ್ಕೊಂಡ್ಬಿಟ್ಟಿದೆ. ಸೊ ಜನಗಳಿಲ್ದಲ್ಲೇ ನೋಡಿ ಎಲ್ಲ ಪಾಳು ಬಿದ್ದು ಹೋಗ್ಬಿಟ್ಟಿದಾವೆ ಮನೆಗಳೆಲ್ಲ. ಅಂಡ್ ಇನ್ನೊಂದೇನ್ ಗೊತ್ತಾ, ಜೈಸಲ್ಮರಲ್ಲಿ ಈ ನೋಡಿ ಈ ಕಲ್ಲುಗಳಿರ್ತಾವಲ್ಲ, ಈ ಕಲ್ಲುಗಳು ಇವು ಸಿನ್ಸ್ ಬಿಸಿಲು ಜಾಸ್ತಿ ಇರೋದ್ರಿಂದ ಜೈಸಲ್ಮರಲ್ಲಿ ಈ ತರ ಕಲ್ಗಳಲ್ಲಿ ಮನೆ ಕಟ್ತಾರೆ. ಯಾಕೆ ಅಂತಂದ್ರೆ ಅವು ಹೀಟ್ನ ಅಬ್ಸರ್ವ್ ಮಾಡ್ತವೆ. ಸೊ ಅಷ್ಟು ಬಿಸಿ ಅನ್ಸಲ್ಲ ಒಳಗಿದ್ರೆ. ದಟ್ಸ್ ದ ರೀಸನ್ ಲೈಕ್ ಜೈಸಲ್ಮರಲ್ಲಿ ಎಲ್ಲ ಅದೇ ತರ, ಅದೇ ಕಲ್ಗಳಲ್ಲೇ, ಅದೇ ಶೈಲಿಯಲ್ಲೇ ಮನೆಗಳು ಕಟ್ಕೊಂಡಿದ್ದಾರೆ ಗೊತ್ತಾ. ಅಪ್ಪ, ನಾನು ಎಲ್ಲಿಗೋ ಬಂದ್ಬಿಟ್ಟಿದೀನಿ ಗುರು, ಇಲ್ಲಿ ಜನಗಳೇ ಇಲ್ಲ. ಬೇಕಿತ್ತಾ?
ಆದ್ರೆ ಚೆನ್ನಾಗಿದೆ. ಮೊದ್ಲೇ ಹಾಂಟೆಡ್ ಪ್ಲೇಸ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ನಮ್ಗೆ. ಒಂಥರ ಚೆನ್ನಾಗಿದೆ. ಯಾರು ಇಲ್ಲ ಗೈಸ್ ಇಲ್ಲಂತೂ ಲಿಟ್ರಲಿ. ಓ ಅಲ್ಲೇನೋ ಕಾಣಿಸ್ತಿದೆ, ಈ ಕಡೆಯಿಂದ ಹೋಗ್ಬಿಟ್ಟು ಬರೋಣ. ಅದು ಎಂಟ್ರೆನ್ಸ್ ಅನ್ಸುತ್ತೆ, ಮೈಟ್ ಬಿ. ಅಂಡ್ ಇನ್ನೊಂದೇನ್ ಗೊತ್ತಾ ಗೈಸ್, ಈ ಜೈಸಲ್ಮರಲ್ಲಂತೂ ಲಿಟ್ರಲಿ ಈ ವುಮೆನ್ಸ್ಗೆ ಫ್ರೀಡಮ್ ಅನ್ನೋದೇ ಇಲ್ಲ. ಯಪ್ಪ ನಾನ್ ಬಸ್ಸಲ್ಲಿ ಎಲ್ಲ ಓಡಾಡ್ಬೇಕಾದ್ರೆ ನೋಡಿದ್ನಲ್ಲ, ಲಿಟ್ರಲಿ ಈ ಕಂಪ್ಲೀಟು ಈ ಲಗೇಜ್ ಎಲ್ಲ ಪಾಪ ಅವರೇ ಒತ್ಕೊಂಡು, ಏನ್ ಒಂಥರ ವಿಚಿತ್ರ. ಬಟ್ ಏನು ಮಾಡಕ್ಕಾಗಲ್ಲ, ಅವ್ರವ್ರ ಕಲ್ಚರ್ಸ್ ಅಂಡ್ ಟ್ರೆಡಿಷನ್ಸ್ ಫಾಲೋ ಮಾಡ್ಲೇಬೇಕಾಗುತ್ತೆ. ಇನ್ನೊಂದೇನ್ ಗೊತ್ತಾ ಗೈಸ್, ಈಗಂತೂ ಕರೆಕ್ಟ್ ಟೈಮು ಈ ರಾಜಸ್ಥಾನ್ಗೆ ವಿಸಿಟ್ ಮಾಡಕ್ಕೆ. ಸೊ ನೀವೇನಾದ್ರು ರಾಜಸ್ಥಾನ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ ಬನ್ನಿ. ಯಾಕೆ ಅಂತಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಇವಾಗೂ ಎಷ್ಟಿದೆ ಗೊತ್ತಾ, ರಾತ್ರಿ ಮಾತ್ರ ಸರಿಯಾಗಿ ಚಳಿ ಇರುತ್ತೆ, ಆದ್ರೆ ಹಂಗೆ ಈ ಬೆಳಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನದ ಹೊತ್ತು ಹಾಗೆ ಬಿಸಿಲಿರುತ್ತೆ. ಏನಪ್ಪದು ಸೌಂಡು? ಯಪ್ಪ ನಾನು ಯಾವ ಕಡೆನೋ ನಡ್ಕೊಂಡು ಬಂದೆ, ಇಲ್ಲಿ ನೋಡಿ ಒಬ್ರು ಜನನೇ ಇಲ್ಲ. ಸೈಕಾಗಿದೆ ಅಲ್ವಾ ಜಾಗ ಮಾತ್ರ. ರಾತ್ರಿ ಹೊತ್ತು ಬರ್ಬೇಕು ಗುರು, ಸಕ್ಕತ್ತಾಗಿರುತ್ತೆ. ಅಂಡ್ ಈ ವಿಲೇಜ್ ಬರೋ ರೋಡಲ್ಲೂ ಅಷ್ಟೇ ಗೈಸ್, ಒಂದೇ ಒಂದ್ ಹಳ್ಳಿ ಬಿಟ್ರೆ ಬೇರೆ ಯಾವ್ದು ಇಲ್ಲ ಗೊತ್ತಾ. ನಾನು ಫೈನಲ್ ಆಗಿ ಈ ಕಡೆ ಬಂದೆ ಅನ್ಸುತ್ತೆ. ಬನ್ನಿ ಒಂಚೂರು ಆ ಕಡೆ ಹೋಗಿ ಸುತ್ತಾಕೊಂಡ್ ಬರೋಣ ಏನಿದೆ ಅಂತ ನೋಡ್ಕೊಂಡು. ಮರಳು ಮರಳು ಮರಳು. ಸಂಜೆ ಬರ್ಬೇಕಿತ್ತು ಗೈಸ್, ಚೆನ್ನಾಗಿರೋದು. ಹೆವಿ ಅಂದ್ರೆ ಹೆವಿ ಬಿಸಿಲು ಹೊಡಿತಾ ಇದೆ. ಬಾಬಾ ಸಂತೋಷದಿಗೆ ಸಾಕಾಯ್ತು ಗುರು. ನೋಡಿ ಗೈಸ್, ನೋಡಿದೀರಾ ಹೇಗಿದೆ ಜಾಗ? ಎಲ್ಲ ಇದೇ ತರನೇ ಇದೆ, ಎಲ್ಲ ಪಾಳ್ ಬಿದ್ದೋಗಿರೋ ಮನೆಗಳೇ. ಅಲ್ಲಿ ಒಂದು ದೇವಸ್ಥಾನ ಮತ್ತೆ 1-2 ಮನೆಗಳು ಬಿಟ್ರೆ ಇನ್ನೆಲ್ಲ ಬರೀ ಹಿಂಗೆ ಇದೆ. ಮೇಕೆಗಳು. ಓಕೆ ಓಕೆ, ಮೇರಿ ಮೇರಿ, ನಾನೇ ಇನ್ಯಾರು ಅಲ್ಲ. ಅಪ್ಪ ಬನ್ನಿ ಸಾಕು, ನೋಡಿದ್ದನ್ನ ಎಷ್ಟಂತ ನೋಡೋದು. ಅಲ್ಲೊಂದ್ ದೇವಸ್ಥಾನ ಇದೆ, ಹೋಗಿ ದೇವಸ್ಥಾನ ಸುತ್ತಾಕೊಂಬರೋಣ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಅಯ್ಯೋ ಜಾಗನೇ ಇಲ್ಲ ಇಲ್ಲಿ ಹೋಗಕ್ಕೆ. ಆಯ್ತಾ ನೋಡಿ ಗೈಸ್, ಏನೋ ಮಂಟಪ ಅನ್ಸುತ್ತೆ, ಎಲ್ಲ ಬಿದ್ದೊಡ್ದೋಗಿದೆ. ಇದು ನೋಡಿ ಗೈಸ್, ಇದೇನೋ ಗ್ಯಾರೇಜ್ ಅಂತ ಹಾಕಿದಾರೆ ಇಲ್ಲಿ. ಸೊ ನೀವಿಲ್ಲಿ ಈ ಮನೆಗಳನ್ನ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಈ ಪಾಳ್ ಬಿದ್ದು ಹೋಗಿರೋ ಮನೆಗಳಿದಾವಲ್ಲ, ಅದ್ರ ಮನೆಗಳ ಮೇಲೆ ಡೆಮೊಲಿಷ್ ಮಾಡಿ ಹೊಸ್ದಾಗಿ ಕಟ್ಟಿರೋ ಅಂಥ ಮನೆಗಳಿವೆಲ್ಲ. ಸೊ ಇದೆಲ್ಲ ರೀಸೆಂಟಾಗಿ ಕಟ್ಟಿರೋದು. ಸಿನ್ಸ್ ಈ ಪ್ಲೇಸು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆದೋಗಿಂದ ಇದನ್ನೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಆ್ಯಂಡ್ ಆಚೆ ಎಷ್ಟು ಬಿಸಿಲಿತ್ತು ಅಂತಂದರೆ ಒಳಗೆ ಅಷ್ಟೇ ತಣ್ಣ ಇದೆ ಗೈಸ್, ಅಷ್ಟೇ ಟೆಂಪರೇಚರು ಅಷ್ಟೇ ಕೂಲಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ಮನೆಗಳಂತೂ. ಆ್ಯಂಡ್ ಇದು ಬಂದ್ಬಿಟ್ಟು ದಿ ಟಾಪ್ ವ್ಯೂ ಆಫ್ ದಿ ಕುಲ್ದಾರ ವಿಲೇಜು. ಆ್ಯಂಡ್ ನಿಮ್ಗೊಂದು ವಿಷಯ ಗೊತ್ತಾ, ಇಲ್ಲಿ ಸುಮಾರು ಮೂವಿಗಳು ಕೂಡ ಮಾಡಿದ್ದಾರೆ. ಈ ಬಾಲಿವುಡ್ ಮೂವೀಸು ಲೈಕ್ ಏಜೆಂಟ್ ವಿನೋದ್ ಅಂತೆ, ಮತ್ತು ದ ಹಾರರ್ ಫಿಲಮ್ಮು ಕಾಲೋ, ಇವೆಲ್ಲ ಇಲ್ಲಿ ಶಾರ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ಮಿಸ್ಟೀರಿಯಸ್ ವೈಬ್ ಮತ್ತು ಸ್ಕೇರಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ. ಫೈನಲ್ ಆಗಿ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ, ನೋಡ್ಕೊಬರೋಣ. ಇದು ದೇವಸ್ಥಾನ ಅಂತ, ಆದ್ರೆ ದೇವ್ರ ವಿಗ್ರಹ ಇಲ್ಲ, ಆದ್ರೆ ದೇವ್ರ ಎಲ್ಲಾ ಕಡೆ ಇದ್ದಾನೆ. ನೋಡಿ